ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅಂತೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಮಾತು 100ಕ್ಕೆ 100 ಸತ್ಯ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಬಂದಿದ್ದಾರೆ. ಆ್ಯಂಡ್ ಇನ್ನೊಬ್ಬ ಕಂಟೆಸ್ಟೆಂಟ್ನಂತೂ ಯಾರೂ ಕೂಡ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಲೈಕ್ ಕರಾವಳಿಯ ಕನ್ನಡತಿ ಅಂತಲೇ ಫೇಮಸ್ ಆಗಿರುವಂತಹ ರಕ್ಷಿತಾ ಅವರು ಕೂಡ ಇವಾಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಆ್ಯಂಡ್ ಮಲ್ಲಮ್ಮ ಅವರ ಪ್ರೋಮೋ ಬಗ್ಗೆ ಮಾತಾಡಬೇಕು ಅಂತಂದರೆ, ಎಸ್, ಐ ಆಮ್ ನಾಟ್ ಎ ಡೇಂಜರ್, ಐ ಆಮ್ ದ ಡೇಂಜರ್ ಅಂತ ಹೇಳಿದ್ದಾರೆ. ತುಂಬಾ ಸ್ಟ್ರಾಂಗಾಗಿ ಕೂಡ ಕಾಣಿಸ್ತಿದ್ದಾರೆ. ಫಸ್ಟು ಮಲ್ಲಮ್ಮನ ನೋಡಿದಾಗ ಲೈಕ್ ಟಾಸ್ಕ್, ಈ ಬಾರಿ ಬಿಗ್ ಬಾಸ್ ಬರೀ ಟಾಸ್ಕ್ ರಿಲೇಟೆಡ್ ಆಗಿರುತ್ತೆ ಅಂತ ಗೊತ್ತಿತ್ತು. ಸೊ ಈ ರೀತಿ ಟಾಸ್ಕ್ ರಿಲೇಟೆಡ್ ಆಗಿರಬೇಕಾದ್ರೆ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಇವರು ಅದನ್ನೆಲ್ಲ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿತ್ತು. ಬಟ್ ಮಲ್ಲಮ್ಮ ಅವರ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ, ಅಂದರೆ ಅವರು ಸ್ಟೇಜ್ ಮೇಲೆ ಡಿಪ್ಸ್ ಹೊಡಿಯೋದಾಗಿರ್ಬೋದು, ಇದೆಲ್ಲ ನೋಡಿದ್ಮೇಲೆ ಪಕ್ಕ ಮಲ್ಲಮ್ಮ ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆ್ಯಂಡ್ ಸುದೀಪ್ ಅವರು ಕೇಳಿದಂತಹ ಪ್ರಶ್ನೆಗೆ ಬಹಳ ಮುಗ್ಧವಾಗಿ ಉತ್ತರ ಕೊಟ್ಟಿದ್ದಾರೆ. ಅವರ ಒಂದು ಇನ್ನೋಸೆನ್ಸ್ ಅಂತೂ ಕನ್ನಡಿಗರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ಸಾಕಷ್ಟು ಜನ ಈಗ ಆಲ್ರೆಡಿ ಕಮೆಂಟ್ಸ್ ಹಾಕೋದಕ್ಕೆ ಕೂಡ ಶುರು ಮಾಡಿದ್ದಾರೆ. ಲೈಕ್ ಹನುಮಂತಣ್ಣ ಅವರ ಪ್ರೋ ವರ್ಷನ್ ಇವರು ಅಂತ ಹೇಳಿ ಈ ರೀತಿ ಸೆಂಟಿಮೆಂಟಾಗಿ ಬಿಗ್ ಬಾಸ್ನ ತೊಗೊಂಡೋಗ್ಬೇಕು ಅಂತ ಹೇಳಿ ಮಲ್ಲಮ್ಮನ ಕರ್ಕೊಂಬಂದು ಕೂರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಮಲ್ಲಮ್ಮ ಅವರು ಕನ್ನಡ ಜನತೆಗೆ ಎಷ್ಟು ಇಷ್ಟ ಆಗ್ತಾರೆ ಅಂತ ಹೇಳಿ. ಆ್ಯಂಡ್ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಬಿಗ್ ಬಾಸ್ ಅಂದರೆ ಏನು ಅಂತ ಹೇಳಿ ಸುದೀಪ್ ಅವ್ರು ಕೇಳಿದಾಗ ಮಲ್ಲಮ್ಮ ಅವರು ಜಸ್ಟ್ ಅದೊಂದು ಆಟ ಅಂತ ಹೇಳಿ ಒಂದು ಕ್ಯೂಟಾಗಿ ಉತ್ತರ ಕೊಡ್ತಾರೆ. ಯಾರೋ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕೇಳಿದಾಗ ಇದೇನು ಅಂತ ಕೇಳಿದಾಗ ಜಸ್ಟ್ ಅವರ ತಲೆಯಲ್ಲಿ ಬಂದಿದ ತಕ್ಷಣ ಅವ್ರು ಏನೋ ಒಂದು ಉತ್ತರ ಕೊಡ್ತಾರಲ್ಲ, ಆ ರೀತಿ ಅದೊಂದು ಆಟ ಅಷ್ಟೇ ಅಂತ ಹೇಳಿದ್ದಾರೆ. ಸೊ ಈ ವೋಟಿಂಗ್ಸು, ನಾಮಿನೇಷನ್ಸು, ಇದ್ರ ಬಗ್ಗೆಲ್ಲ ಹೇಗೆ, ಇದ್ರ ಬಗ್ಗೆಲ್ಲ ಏನು ಗೊತ್ತು ಅಂತ ಕೇಳಿದಾಗ ಅದೆಲ್ಲ ಇವಾಗಿನ್ನೂ ನೀವು ನಮಗೆ ಹೇಳ್ಕೊಡ್ಬೇಕು ಅಂತ ಹೇಳಿ ಮಲ್ಲಮ್ಮ ಅವರು ಸುದೀಪ್ ಅವ್ರಿಗೆ ಮತ್ತೆ ಅದನ್ನು ಹೇಳ್ತಾರೆ. ಆ್ಯಂಡ್ ಎಸ್, ಅವರ ಮಾತಂತೂ ತುಂಬಾ ಮುಗ್ಧತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಅವ್ರು ಎಲ್ಲರ ಮನಸ್ಸನ್ನು ಅವರ ಮುಗ್ಧತೆಯಿಂದನೇ ಗೆಲ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳಿದಾಗ ಲೈಕ್ ಅಲ್ಲಿ ಜಗಳ ಆಡಬೇಕು. ಎಸ್, ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಬಿಗ್ ಬಾಸ್ ಮನೇಲಿ ಉಳ್ಕೋಬೇಕು ಅಂತಂದರೆ ಜಗಳ ಆಡಬೇಕು, ಜಗಳ ಆಡಿದ್ರೇ ಇಲ್ಲಿ TRP ಸಿಗೋದು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಅವರು ಈ ರೀತಿ ಮಾತಾಡಿದ್ದಾರೆ. ಬಟ್ ನೋಡೋಣ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಮಲ್ಲಮ್ಮ ಅವರು ಹೇಗಿರ್ತಾರೆ, ಯಾವ ರೀತಿ ಜಗಳ ಆಡ್ತಾರೆ, ಆ್ಯಂಡ್ ಯಾವ ರೀತಿ ಟಾಸ್ಕ್ಗಳನ್ನು ಫೇಸ್ ಮಾಡ್ತಾರೆ ಅಂತ ಕಾದು ನೋಡೋಣ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಅವರ ಒಂದು ಕನ್ನಡ ಲ್ಯಾಂಗ್ವೇಜಿಂದನೇ ಫೇಮಸ್ ಆದರು. ಲೈಕ್ ಸಾಕಷ್ಟು ಜನಕ್ಕೆ ಇರಿಟೇಷನ್ಸ್ ಅನಿಸ್ತಿತ್ತು ಅವರು ಮಾತಾಡ್ತಿದ್ದಂತಹ ಕನ್ನಡ ಲ್ಯಾಂಗ್ವೇಜು. ಬಟ್ ಸಾಕಷ್ಟು ಜನಕ್ಕೆ ಇಷ್ಟ ಕೂಡ ಆಗ್ತಿತ್ತು. ಕನ್ನಡನೇ ಗೊತ್ತಿಲ್ಲದಿರುವಂತಹ ಹುಡುಗಿ ಈ ರೀತಿ ಕನ್ನಡನ ಮಾತಾಡೋಕ್ಕೆ ಪ್ರಯತ್ನಪಟ್ಟು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂತ ಹೇಳಿ ಅವಳನ್ನ ಇಷ್ಟಪಡೋರು ಕೂಡ ತುಂಬ ಜನನೇ ಇದ್ದರು. ಸೊ ಈ ರೀತಿಯೇ ಲೈಕ್ ಕನ್ನಡದಲ್ಲಿ ಮಾತಾಡಿಕೊಂಡು ಒಂಥರ ಬೇರೆ ಸ್ಲ್ಯಾಂಗನ್ನೇ ಯೂಸ್ ಮಾಡಿಕೊಂಡು ಕನ್ನಡನ ಮಾತಾಡಿಕೊಂಡು ಫೇಮಸ್ ಆದಂತಹ ಹುಡುಗಿ ರಕ್ಷಿತಾ ಶೆಟ್ಟಿಯವರು. ಆ್ಯಂಡ್ ಇವ್ರು ಮಾಡುವಂತಹ ಅಡುಗೆಗಳು ಕೂಡ ಎಲ್ಲನೂ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ. ಯಾವುದಕ್ಕೆ ಏನು ಹಾಕಬಾರ್ದು ಅದನ್ನೇ ಹಾಕಿ ಅಡುಗೆ ಮಾಡ್ತೀನಿ ಅಂತ ಹೇಳಿ ಇವರು ಮಾಡುವಂತಹ ಎಲ್ಲ ರೆಸಿಪಿಗಳು ಕೂಡ ಅದೇ ರೀತಿ ಇರುತ್ತೆ. ಆ್ಯಂಡ್ ಮನೆಯಲ್ಲಿ ಇವರು ಡೈಲಿ ಒಂಥರ ನಡೆಯುವಂತಹ ಆ್ಯಕ್ಟಿವಿಟೀಸ್ನೆಲ್ಲನೂ ಕೂಡ ಇವರು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿರ್ತಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಫೇಮಸ್ ಆದಂಥವ್ರು. ಇವರು ಕೂಡ ಔಟ್ ಆಫ್ ದ ಸಿಲೆಬಸ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಯಾವ ವ್ಲಾಗರು ಕೂಡ, ಯಾವ ಯೂಟ್ಯೂಬ್ ಯಾವ ಬಿಗ್ ಬಾಸ್ ರಿವ್ಯೂವರು ಕೂಡ ಇವರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಒಂದಷ್ಟು ಅಪ್ಡೇಟ್ಸ್ ಕೊಡೋರು ಇರ್ತಾರಲ್ಲ ಬಿಗ್ ಬಾಸ್ ಬಗ್ಗೆ, ಇಂತಿಂಥ ಕಂಟೆಸ್ಟೆಂಟ್ ಬರ್ತಾರೆ ಅಂತ ಹೇಳಿ ಅಪ್ಡೇಟ್ಸ್ ಕೊಡೋರು ಇರ್ತಾರಲ್ಲ, ಸೊ ಅವರು ಕೂಡ ನಾನು ನೋಡಿದಾಗೆ ಯಾರು ಕೂಡ ರಕ್ಷಿತಾ ಅವರ ನೇಮನ್ನು ಮೆನ್ಷನ್ ಮಾಡಿರಲಿಲ್ಲ. ಸೊ ಒಂದಷ್ಟು ಜನಕ್ಕೆ ಇವಾಗಲೂ ಕೂಡ ಬೇಜಾರಾಗಿದೆ, ಏನು ಬರ್ತಿರೋರೆಲ್ಲ ಇದೇ ರೀತಿ ಇದ್ದಾರೆ ಅಂತ ಹೇಳಿ, ಸ್ವಲ್ಪ ಸ್ಟ್ರಾಂಗಾಗಿ ನೋಡೋದಕ್ಕೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅನ್ನೋ ರೀತಿ ಬಂದಿಲ್ಲ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಇನ್ನೂ ಕೂಡ ಪ್ರೋಮೋಗಳ ಮೇಲೆ ಬೇಜಾರಿದೆ ಅಂತಲೇ ಹೇಳ್ಬೋದು. ಇಷ್ಟು ಬೇಗ ಬೇಜಾರಾಗಬೇಡಿ ಆ್ಯಂಡ್ ಇಷ್ಟು ಬೇಗ ಕನ್ಕ್ಲೂಷನ್ಗೆ ಬರಬೇಡಿ. ಇನ್ನು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗೋದು ಸಂಜೆ 6 ಗಂಟೆಗೆ. ದ ಮೇನ್ ಕಂಟೆಸ್ಟೆಂಟ್ ಯಾರ್ಯಾರಿದ್ದಾರೆ ಇವೆಲ್ಲ ಒಂಥರ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊತಿರೋ ಕಂಟೆಸ್ಟೆಂಟ್ಗಳು ಅಷ್ಟೇ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ದ ಮೇನ್ ಆಟಕ್ಕೆ ಬೇಕಾಗಿರುವಂತಹ ಟಾಸ್ಕ್ ರಿಲೇಟೆಡ್ ಬಿಗ್ ಬಾಸ್ ಆಗಿರೋದ್ರಿಂದ ಆಟಕ್ಕೆ ಬೇಕಾಗಿರುವಂತಹ ಮೇನ್ ಕಂಟೆಸ್ಟೆಂಟ್ಗಳನ್ನ ನಮಗೆ ಯಾರನ್ನೂ ಸಹ ರಿವೀಲ್ ಮಾಡ್ತಿಲ್ಲ. ಗ್ರ್ಯಾಂಡ್ ಓಪನಿಂಗ್ ಟೈಮಲ್ಲೇ ಅವರನ್ನು ರಿವೀಲ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಬೇಗ ಯಾರು ಕೂಡ ಕನ್ಕ್ಲೂಷನ್ಗೆ ಬರಬೇಡಿ, ಏನು ಇಂಥವರೇ ಬರ್ತಿದ್ದಾರೆ, ಇವರೆಲ್ಲ ಹೇಗೆ ಟಾಸ್ಕ್ ಆಡೋದಕ್ಕಾಗುತ್ತೆ ಅಂತ ಹೇಳಿ ಕನ್ಕ್ಲೂಷನ್ಗೆ ಬರಬೇಡಿ. ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೈ, ವೆಯ್ಟ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಕ್ಷಿತಾ ಅವರ ಮಾತುಗಳಿಗೂ ಕೂಡ ತುಂಬಾ ಮಜಾ ಮಾಡ್ತಿದ್ದಾರೆ ಸುದೀಪ್ ಅವರು ಅಂತ ಹೇಳ್ಬೋದು ಸ್ಟೇಜ್ ಮೇಲೆ. ಎಸ್, ಅವ್ರು ಮಾತಾಡ್ತಿರುವಂತಹ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು ಆ್ಯಂಡ್ ಅವ್ರು ಅಡುಗೆ ಮಾಡಿರುವಂತಹ ಪ್ರೋಮೋನೆಲ್ಲ ಅಲ್ಲಿ ಸುದೀಪ್ ಅವರು ಸ್ಟೇಜ್ ಮೇಲೆ ಪ್ಲೇ ಮಾಡಿಸಿದ್ದಾರೆ. ಅದಕ್ಕೆ ಸುದೀಪ್ ಅವ್ರು ಕೇಳ್ತಿದ್ದಾರೆ, ಲೈಕ್ ಮೀನ್ ಸಾರಿಗೆ ಸಕ್ಕರೆ ಎಲ್ಲ ಹಾಕಿ ಅಡುಗೆ ಮಾಡ್ತೀರಾ
ಮಾಡ್ತೀರಾ ನೀವು ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಸುದೀಪ್ ಅವರು ಸಹ ಕುಕ್ಕಿಂಗಲ್ಲಿ ತುಂಬಾ ಎಕ್ಸ್ಪರ್ಟ್ ಇರೋದ್ರಿಂದ ಕಿಚ್ಚ ಸುದೀಪ್ ಅವ್ರು ಇಮ್ಯಾಜಿನ್ ಮಾಡಿ ನೋಡಿಕೊಂಡಾಗ ಅವ್ರ ತಲೆಯಲ್ಲಿ ಏನೇನು ಯೋಚನೆಗಳು ಬಂದಿರುತ್ತೆ ಲೈಕ್ ನಾವಂತೂ ಅದನ್ನು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಮನೆಯಲ್ಲಿ ಇರಬೇಕಾದ್ರೆ ಇವರು ಮಲ್ಲಮ್ಮ ಅಂತ ನೋಡೋದಾದರೆ ಮಲ್ಲಮ್ಮ ಅವರು ಸಾಕಷ್ಟು ಜನಕ್ಕೆ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂತಂದರೆ ಅವರ ಒಂದು ನೇಚರೇ ಆ ರೀತಿ ಇದೆ ಅಂತ ಅನಿಸುತ್ತೆ. ಸುದೀಪ್ ಅವರು ಅವ್ರನ್ನ ಹಗ್ ಮಾಡಿದ ರೀತಿ ಆಗಿರ್ಬೋದು, ಒಂಥರ ಫ್ರೆಂಡ್ಲಿ ಕ್ಯಾರೆಕ್ಟ್ರಲ್ಲೇ ಇದ್ದಾರೆ ಮಲ್ಲಮ್ಮ ಅವರು. ಸೊ ಎಲ್ರಿಗೂ ಇಷ್ಟ ಆಗ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನು ರಕ್ಷಿತಾ ಅವರ ವಿಚಾರಕ್ಕೆ ಬರೋದಾದರೆ ಅವ್ರು ಮಾತಾಡುವಂತಹ ಕನ್ನಡ ಸ್ವಲ್ಪ ಒಂದಷ್ಟು ಜನಕ್ಕೆ ಕಿರಿಕಿರಿ ಅಂತ ಅನಿಸ್ಬೋದು. ಅವರ ವಾಯ್ಸ್ ಬೇರೆ ತುಂಬಾ ಜೋರಾಗಿ ಕೂಡ ಇದೆ. ಅವರು ವಾಯ್ಸ್ ಸೊ ಈ ಬಿಗ್ ಬಾಸಲ್ಲಿ ವಾಯ್ಸ್ ಜೋರಾಗಿರೋರು ಹೋದಾಗೆಲ್ಲನೂ ಕೂಡ ಅವ್ರು ನಾರ್ಮಲಾಗಿ ಮಾತಾಡಿದ್ರು ಸಹ ಲೈಕ್ ಜೋರಾಗಿ ನನ್ನ ಮೇಲೆ ಕಿರಿಸ್ತಿದ್ದಾರೆ ಅನ್ನುವಂತಹ ಅಭಿಪ್ರಾಯನೇ ವ್ಯಕ್ತಪಡಿಸ್ತಿರ್ತಾರೆ. ಸೊ ಅದು ಸ್ವಲ್ಪ ಇರಿಟೇಷನ್ ಆಗ್ಬೋದು. ಈ ರೀತಿ ಇರಿಟೇಷನ್ ಆಗುವಂತಹ ಕ್ಯಾರೆಕ್ಟರ್ಸ್ಗಳು ಒಂದಷ್ಟು ಜನ ಮನೇಲಿ ಇದ್ರೇ ಕೂಡ ಮನೇಲಿ ಇದ್ರೇ ಬಿಗ್ ಬಾಸ್ನ ನೋಡೋದಕ್ಕೂ ನಮಗೂ ಸಹ ಮಜಾ ಬರೋದು. ಆ್ಯಂಡ್ ಎಸ್, ರಕ್ಷಿತಾ ಅವರು ಅವರ ವಾಯ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ತಾರಾ ಅಥವಾ ಅವರ ಅವ್ರಿಗೆ ಕನ್ನಡದ ಮೇಲೆ ಇರುವಂತಹ ಪ್ರೀತಿ ಮೂಲಕ ಕನ್ನಡದ ಜನತೆಗೆ ಇಷ್ಟ ಆಗ್ತಾರಾ ಇಲ್ಲ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಆ್ಯಂಡ್ ಯಾರು ಕೂಡ ಎಸ್ ಆವಾಗಲೇ ಹೇಳ್ದಂಗೆ ಕನ್ಕ್ಲೂಷನ್ಗೆ ಬರೋಕ್ಕೆ ಹೋಗಬೇಡಿ. ಇವಾಗಲೇ ಇನ್ನೂ ಪಿಕ್ಚರ್ ಅಭಿ ಬಾಕಿಯ, ಇನ್ನೂ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಬರೋದಿದೆ. ಲೈಕ್ ಸ್ಪಂದನ ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಆ್ಯಂಡ್ ವಿಜಯ್ ಸೂರ್ಯ ಅವ್ರು ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ದಿಲೀಪ್ ಅವ್ರು ಬರ್ತಾರೆ, ರಘು ಅವ್ರು ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಆ್ಯಂಡ್ ಕ್ವಾಟ್ಲೆ ಕಿಚನಿಂದ 4-5 ಜನ ಕಂಟೆಸ್ಟೆಂಟ್ಗಳು ಯಾರಾದರೂ ಬರ್ತಾರೆ ಅನ್ನುವಂತಹ ಮಾಹಿತಿ ಎಲ್ಲ ಇತ್ತು. ಶ್ವೇತಾ ಪ್ರಸಾದ್ ಅವ್ರು ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಇವರೆಲ್ಲ ಒಂದು ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿಯೇ ಇರ್ತಾರೆ. ಬಿಗ್ ಬಾಸ್ ನೋಡೋದಕ್ಕಂತೂ ಈ ಬಾರಿ ಅದ್ಧೂರಿಯಾಗಿರುತ್ತೆ ಆ್ಯಂಡ್ ಅಷ್ಟೇ ಮಜಾ ಕೂಡ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಲ್ಲಮ್ಮ ಅವರು ಯಾರಿಗೆಲ್ಲ ಇಷ್ಟ ಆಗಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ರಕ್ಷಿತಾ ಅವರು ಯಾರಿಗೆಲ್ಲ ಇಷ್ಟ ಆಗಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕಾಕ್ರೋಜ್ ಅವರ ಪ್ರೊಮೋ ಕೂಡ ಇನ್ನೂ ಬಿಟ್ಟಿಲ್ಲ. ಸ್ಟೇಜ್ ಮೇಲೆ ಬರುವಂತಹ ಪ್ರೊಮೋ ಇನ್ನೂ ಸಹ ಬಿಟ್ಟಿಲ್ಲ. ಆ್ಯಂಡ್ ಕಾಕ್ರೋಜ್ ಅವರು ಕೂಡ ಸದ್ಯಕ್ಕೆ ಕನ್ಫರ್ಮ್ ಆಗಿದ್ದಾರೆ. ಪ್ರೊಮೋಸ್ಗಳು ಎಲ್ಲವೂ ಸಹ ಅದ್ಧೂರಿಯಾಗಿಯೇ ಬರ್ತಿದೆ. ಲೈಕ್ ಇವಾಗ ಇವರು ಬಿಗ್ ಬಾಸ್ ರಕ್ಷಿತಾ ಅವರು ಬಿಗ್ ಬಾಸ್ ಸ್ಟೇಜ್ ಮೇಲೆ ಬಂದಿದ್ದಾರೆ ಅಂತ ಅಂದಿದ ತಕ್ಷಣ ಅವರೇನು ಕಂಟೆಸ್ಟೆಂಟ್ ಅಂತ ಹೇಳಿ ಫಿಕ್ಸ್ ಆಗೋದಿಲ್ಲ. ಜಸ್ಟ್ ಪ್ರೊಮೋನ ನೋಡಿಬಿಟ್ಟು ಅಲ್ಲಿ ಆಡಿಯನ್ಸ್ ಪೋಲ್ ಕೂಡ ಇರುತ್ತೆ, ಆಡಿಯನ್ಸ್ ವೋಟಿಂಗ್ ಕೂಡ ಇರುತ್ತೆ. ಅಲ್ಲಿಗೆ ಇರುವಂತಹ ಆಡಿಯನ್ಸ್ ಕೈನಲ್ಲೇ ವೋಟಿಂಗ್ ಪ್ಯಾಡ್ಸ್ ಕೂಡ ಇದೆ. ಸೊ ಇವರು ರಕ್ಷಿತಾ ಅವರು ಜಂಟಿ ಆಗ್ತಾರಾ ಅಥವಾ ಸ್ಟೇಜಿಂದ ಹಾಗೆ ಮನೆಗೆ ಹೋಗ್ತಾರಾ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ. ಸೊ ಎಲ್ಲದಕ್ಕೂ ನೀವು ವೆಯ್ಟ್ ಮಾಡಬೇಕು. ಸಂಜೆ 6 ಗಂಟೆವರೆಗೂ. ಸಂಜೆ 6 ಗಂಟೆ ನಂತರ ಕಂಟೆಸ್ಟೆಂಟ್ಗಳು ಬರೋದಕ್ಕೆ ಶುರು ಆಗ್ತಾರೆ. ಹಾಗೆ ಬಿಗ್ ಬಾಸ್ ಹಬ್ಬ ಕೂಡ ಸಂಜೆ 6 ಗಂಟೆಯಿಂದ ಶುರು ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಬೇಕು, ಹಾಗೆ ಯಾರೆಲ್ಲ ಬಿಗ್ ಬಾಸ್ ರಿವ್ಯೂನ ನೋಡೋದಕ್ಕೆ ಇಷ್ಟಪಡ್ತೀರೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ದೀರಾ ಅಂದರೆ ನಾನು ಮಾಡುವಂತಹ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.